ಹತ್ತಿರ ಆಗಿದ್ದರೆ ಕರ್ಣ ಮತ್ತು ನಿಧಿ ಮಹಾ ತಿರುವು ಕೂಡ ಬರ್ತಾ ಇದೆ. ಮತ್ತೊಮ್ಮೆ ಇವರ ಒಂದು ತಾಳಿಶಾಸ್ತ್ರ ಕೂಡ ನಡೀತಿದೆ ಮನೆ ಸಂಪ್ರದಾಯದಲ್ಲಿ. ಏಕೆಂದರೆ ಇದನ್ನು ಮಾಡಬೇಕು ಅಂತ ಅವರ ಅಜ್ಜಿ ಮತ್ತು ವೆಯ್ಟ್ ಮಾಡ್ತಾ ಇದ್ರು. ಸೊ ಅದೇ ರೀತಿ ಕರ್ಣನ ಒಂದು ಅಜ್ಜಿ ಆಸೆಯಂತೆ ಮತ್ತೊಮ್ಮೆ ಕರ್ಣ ಮತ್ತು ನಿಧಿ ಒಂದಾಗಿದ್ದರೆ ಮತ್ತೊಮ್ಮೆ ತಾಳಿಶಾಸ್ತ್ರ ತಾಳಿಯನ್ನು ಸಹ ಕಟ್ಟಾಗಿದೆ. ಭಾಳಷ್ಟು ಜನರಿಗೂ ಕೂಡ ಖುಷಿ ಆಯಿತು ಇದನ್ನು ನೋಡಿ. ಭಾಳಷ್ಟು ಜನರಿಗೆ ಇಷ್ಟವಾಗುವಂಥ ಒಂದು ಧಾರಾವಾಹಿ ಇದು. ಅತಿ ಹೆಚ್ಚು TRP ಸಹ ಪಡ್ಕೊಂಡಿದ್ದು. ಎಲ್ಲರೂ ಕೂಡ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಅದ್ಭುತವಾದಂಥ ಒಂದು ನಟನೆ ಆಗಿರ್ಬೋದು, ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಕರ್ಣ ಮತ್ತು ನಿಧಿಯ ಒಂದು ಅದ್ಭುತ ಕಾಂಬಿನೇಷನ್ ಜನರು ಇಷ್ಟಪಡ್ತಾ ಇದ್ದಾರೆ. ಭವ್ಯ ಮತ್ತು ಕಿರಣ್ ರಾಜ್ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ. ಕಥೆಯಲ್ಲೂ ಕೂಡ ಒಳ್ಳೊಳ್ಳೆ ಬದಲಾವಣೆಗಳು ಮುಂದೆನೂ ಕೂಡ ಬರುತ್ತೆ. ಒಂದು ಕಡೆ ರಿಯಾ ಮತ್ತು ಸಂಜಯ್ನ ಒಂದು ಮಾಡ್ತಾರೆ. ಇದೀಗ ಕರ್ಣ ತಾವು ಕೂಡ ಮತ್ತೊಮ್ಮೆ ಒಂದಾಗಿದ್ದಾರೆ. ಮನೆಯಲ್ಲಿ ರಮೇಶ್ ಅಂತೂ ಕಂಪ್ಲೀಟ್ ವಿಲನ್ ಆಗಿ ಇಬ್ಬರನ್ನ ದೂರ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರು, ಅದು ಆಗ್ತಾ ಇಲ್ಲ. ಸೊ ಹೀಗಾಗಿ ಬಹಳನೇ ಬದಲಾವಣೆಗಳು, ಟ್ವಿಸ್ಟ್ಗಳು. ಸೊ ಕಾದು ನೋಡಬೇಕು ಏನಾಗುತ್ತೆ ಮುಂದೆ, ಇನ್ಯಾವ್ಯಾವ ಟ್ವಿಸ್ಟ್ಗಳು ಬರುತ್ತೆ. ಕರ್ಣ ಇನ್ನೇನಾದರೂ ಕಷ್ಟವನ್ನು ಫೇಸ್ ಮಾಡ್ತಾನೆ. ಈಗಾಗಲೇ 1-2 ಸತಿ ಅಟ್ಯಾಕ್ಸ್ ಆಗಿದ್ದು ಕರ್ಣ ಅವ್ರಿಗೆಲ್ಲ ಹೊಡೆದು ಸರಿಯಾಗಿ ಬುದ್ಧಿ ಪಾಠವನ್ನು ಸಹ ಕಲಿಸಾಗಿದೆ. ಮುಂದೆನೂ ಕೂಡ ಒಳ್ಳೆ ಬದಲಾವಣೆಗಳು, ಟ್ವಿಸ್ಟ್ಗಳು ಬರುತ್ತೆ. TRP ಅದೇ ರೀತಿ ಕೂಡ ಸಾಗ್ತಾ ಇದೆ. ಪ್ರತಿಯೊಬ್ಬರು ಸಹ ನೋಡಿ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಪ್ರತಿ ದಿವಸ ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ಧಾರಾವಾಹಿನ ನೋಡುತ್ತಾ ಎಂಜಾಯ್ ಮಾಡ್ತಿದ್ದಾರೆ.